ಎಲ್ಲರಿಗೂ ನಮಸ್ಕಾರ. ಡಿಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. RCB ಮ್ಯಾಚ್ ಗೆದ್ದಾಯಿತು, ಬಟ್ ವಿರಾಟ್ ಕೊಹ್ಲಿ ಕಾಮೆಂಟ್ರಿ ಮಾಡಬೇಕಾದ್ರೆ ಮಾತಾಡೋ ಮಾತುಗಳು ಎಲ್ಲರ ಮನಸ್ಸು ಗೆದ್ದಿದೆ. ಕೆಲವ್ರಿಗಂತೂ ಎಲ್ಲೆಲ್ಲೋ ಹುರಿದು ಹೋಗಿದೆ ಅನ್ನೋದ್ರಲ್ಲಿ ಸಂಶಯವಿಲ್ಲ. ಕಾರಣ ಏನಂದ್ರೆ ಪ್ರತಿಯೊಬ್ಬ ಆಟಗಾರನಿಗೂ ಒಂದು ಕ್ರೀಸ್ ಅಂತ ಇರುತ್ತೆ, ಒಂದು ಲೆವೆಲ್ ಅಂತ ಇರುತ್ತೆ. ಒಂದು ಆಟ ಯಾವ ಸಮಯಕ್ಕೆ ತಕ್ಕಂತ ಆಟ ಆಡ್ಬೇಕಂತ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಯಾವಾಗ್ಲೂ ವಿರಾಟ್ ಕೊಹ್ಲಿ ಮೇಲೆ ಒಂದೇ ಒಂದು ಆರೋಪ ಬರೋದೇನಂದ್ರೆ ಸ್ಟ್ರೈಕ್ ರೇಟ್. ಯಾವಾಗಾದ್ರೂ ಬಾಲ್ ಅತಿ ಹೆಚ್ಚಾಗಿ ಆಡ್ತಾರೆ, ರನ್ ಕಡಿಮೆ ಬರುತ್ತೆ, ಬಾಲ್ ಜಾಸ್ತಿ ಆಡ್ತಾರೆ, ರನ್ ಕಡಿಮೆ ಬರುತ್ತೆ ಅಂತ ತುಂಬಾ ಫ್ಯಾನ್ಸ್ ಮಾತ್ರ ಅಲ್ಲ, ಕೇವಲ ಹೊರಗಡೆ ಇಟ್ಟು ಸಿಟಿಜನ್ಸ್ ಅಲ್ಲ, ಮಾಜಿ ಆಟಗಾರರು, ಕ್ರಿಕೆಟ್ ಪ್ಲೇಯರ್ಸ್ ಅಂತ ಏನಂತ ಹೇಳ್ತೀವಿ, ಮಾಜಿ ಆಟಗಾರರು T20 ವರ್ಲ್ಡ್ ಕಪ್ ಗೆ ವಿರಾಟ್ ಕೊಹ್ಲಿ ಸೆಲೆಕ್ಟ್ ಮಾಡಕ್ಕೆ ಇದೇ ರೀಸನ್ ಬೇಡ ಅನ್ನೋ ತುಂಬಾ ಕಮೆಂಟ್ಸ್ ಬರ್ತಾ ಇದೆ. ಟೀಕೆಕಾರರಿಗೆ ತಕ್ಕ ಉತ್ತರ ಕೊಟ್ಟ ಕಿಂಗ್ ಕೊಹ್ಲಿ ಅಂತ ಹೇಳ್ಬೋದು. ಏನಕ್ಕಂದ್ರೆ ನಾನು 15 ವರ್ಷಗಳಿಂದ ಆಟ ಆಡ್ತಾ ಇದ್ದೀನಿ, ಯಾವ ಟೈಮಲ್ಲಿ ಯಾವ ರೀತಿ ಆಡ್ಬೇಕು ಅಂತ ನನಗೂ ಗೊತ್ತಿದೆ ಅಂತ ಹೇಳಿ ವಿರಾಟ್ ಕೊಹ್ಲಿ ಅವರು ಅವ್ರಿಗೆ ತಿರುಗೇಟ್ ನೀಡಿದ್ದಾರೆ. ಕಾರಣ ಏನಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಹೈದರಾಬಾದ್ ವಿರುದ್ಧ ಅವರು 43 ಬಾಲ್ಸ್ ಗೆ 52 ಮಾಡಿದ್ರು. ಆದ ಕಾರಣ ಆ ಟೈಮ್ ಅಲ್ಲಿ ಈ ರೀತಿಯಾದ ಒಂದು ಬ್ಯಾಡ್ ಕಮೆಂಟ್ಸ್ ಈ ಸಮಯದಲ್ಲೆಲ್ಲ ಕೇವಲ ಯಾವಾಗ್ಲೂ ಕೊಹ್ಲಿ ಮೇಲೆ ಇದೇ ಆರೋಪ ಬರೋದು. ಆದ ಕಾರಣ ಅವರು ನಿನ್ನೆ ಕಮೆಂಟ್ರಿ ಹೇಳ್ಬೇಕಾದ್ರೆ ತುಂಬಾ ಜನ ತುಂಬಾ ಮಾತಾಡ್ತಾರೆ, ನನ್ನ ಸ್ಟ್ರೈಕ್ ರೇಟ್ ಬಗ್ಗೆ ಆಗ್ಲಿ, ಇಲ್ಲ ಸ್ಪಿನ್ ಬೌಲಿಂಗ್ ಗೆ ಆಡಲ್ಲ ಅನ್ನೋದಾಗ್ಲಿ, ಇತರ ರೀತಿಯ ಎಲ್ಲಾ ಕಮೆಂಟ್ಸ್ ಗಳು ಬರ್ತಾ ಇದೆ. ಬಟ್ ಅವೆಲ್ಲ ನನ್ನ ಬೆನ್ನಿಂದೆ ಮಾತಾಡ್ತಾರೆ, ಯಾವತ್ತಿಗೂ ತಲೆನೇ ಕೆಡ್ಸ್ಕೊಳಲ್ಲ ಅಂತ ವಿರಾಟ್ ಕೊಹ್ಲಿ ಕಾಮೆಂಟ್ರಿ ಮಾಡ್ಬೇಕಾದ್ರೆ ಹೇಳಿದ್ರು. ಇನ್ನು ನಿನ್ನೆ ಮ್ಯಾಚ್ ಅಲ್ಲಿ ತುಂಬಾ ಅದ್ಭುತವಾಗಿ ಯಾರಾದ್ರೆ ವಿರಾಟ್ ಕೊಹ್ಲಿ ಅವ್ರನ್ನ ಸ್ಪಿನ್ ಗೆ ಆಡಲ್ಲ ಅಂತ ಹೇಳಿದ್ರು, ಅದೇ ಸ್ಪಿನ್ ಗೆ ಬ್ಯಾಕ್ ಟು ಬ್ಯಾಕ್ 6 ಅನ್ನು ಬಾರಿಸಿ ಟೀಕೆಕಾರರಿಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಆದ ಕಾರಣ ಇಂಥ ಸಮಯದಲ್ಲಿ ಪ್ರತಿಯೊಬ್ರು ಆಲೋಚನೆ ಮಾಡಬೇಕಿರೋ ವಿಷಯ ಏನಂದ್ರೆ, ಎಲ್ಲರೂ ಹಿಟ್ಟಿಂಗ್ ಮಾಡ್ತಾ ಇದ್ರೆ ಅಲ್ಲಿ ಸ್ಟ್ರೈಕ್ ರೊಟೇಟ್ ಮಾಡೋರು ಖಂಡಿತವಾಗ್ಲೂ ಒಬ್ರು ಬೇಕೇ ಬೇಕಾಗುತ್ತೆ. ಆ ಸ್ಟ್ರೈಕ್ ರೊಟೇಟ್ ಮಾಡಕ್ಕೆ ನಮ್ಮ ಇಂಡಿಯನ್ ಟೀಮ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಖಂಡಿತವಾಗ್ಲೂ ಬೇಕೇ ಬೇಕು. ಈಗ ಎಕ್ಸಾಂಪಲ್ ತಗೋಣ, RCB ಟೀಮ್ ಅಲ್ಲಿ ಡುಪ್ಲೆಸಿಸ್ ಬರ್ತಾರೆ ಓಪನಿಂಗ್ ಅಲ್ಲಿ 20-30 ಬಾಲ್ ಹೊಡೆದು ಹೋಗ್ಬಿಡ್ತಾರೆ. ಆಮೇಲೆ ಸ್ಟ್ರೈಕ್ ರೊಟೇಟ್ ಮಾಡೋರು ಖಂಡಿತವಾಗ್ಲೂ ಬೇಕೇ ಬೇಕು. ಅದೇ ಟೈಮಲ್ಲಿ ವಿರಾಟ್ ಕೊಹ್ಲಿ ಕೂಡ ಅದೇ ರೀತಿ ಆದ್ರೆ ಅಲ್ಲಿ ಸ್ಕೋರ್ ಲೆವೆಲ್ ತಗೊಂಡವರು ಯಾರು? ಈಗ RCB ಆಲ್ಮೋಸ್ಟ್ 50% ರನ್ ಕೊಹ್ಲಿ ಅವರೇ ಹೊಡೆದಾರೆ. ಎಲ್ಲಾ ಮ್ಯಾಚ್ ಗಳು ಕಂಪೇರ್ ಮಾಡ್ಕೊಂಡು ಹೋದ್ರೆ ಟೀಮ್ ಸ್ಕೋರ್ ತಗೊಂಡಾಗಲ್ಲ, ಇಂಡಿಯನ್ ಸ್ಕೋರ್ ಅಲ್ಲ, ಟೀಮ್ ಸ್ಕೋರ್ ತಗೊಂಡಾಗ 50% ರನ್ ಸ್ಕೋರ್ಸ್ ಅವರೇ ಇರುತ್ತೆ. ಪ್ರತಿ ಮ್ಯಾಚ್ ಅಲ್ಲೂ ಅವರೇ ಆಡ್ಬೇಕು. ಅಂತ ಟೈಮಲ್ಲಿ ಇವರು ಹಿಟ್ಟಿಂಗ್ ಮಾಡ್ತಾ ಹೋದ್ರೆ, ಇಲ್ಲ ಇವರು 6-4 ಹೊಡೆಯಕ್ಕೆ ಹೋಗಿ ಔಟ್ ಆಗೋದ್ರೆ RCB ಟೀಮಿನ ಸ್ಕೋರ್ ಏನಾಗಬೇಕು? ಈ ರೀತಿಯಾಗಿ ಥಿಂಕಿಂಗ್ ಆಫ್ ಯುವಲ್ ಅವರು ಒಳ್ಳೆ ಒಂದು ಸ್ಟ್ರೈಕ್ ರೊಟೇಟ್ ಮಾಡ್ಕೊಂತ ಸ್ಕೋರ್ ಮಾಡ್ತಾ ಇದ್ದಾರೆ. ಇದನ್ನ ಕೆಲವರು T20 ವರ್ಲ್ಡ್ ಕಪ್ ಗೆ ಕೊಹ್ಲಿ ಸೆಲೆಕ್ಟ್ ಮಾಡೋದು ಬೇಡ, ಅವರು ಸ್ಟ್ರೈಕ್ ರೇಟ್ ರೊಟೇಟ್ ಮಾಡಕ್ಕಾಗಲ್ಲ, ಸ್ಕೋರ್ ಬರಲ್ಲ, ಆದ ಕಾರಣ ಸೆಲೆಕ್ಟ್ ಮಾಡೋದು ಬೇಕಂತ ಬ್ಯಾಡ್ ಕಮೆಂಟ್ಸ್ ಬರೋ ಟೈಮ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ನಿನ್ನೆ ಡೈರೆಕ್ಟ್ ಆಗಿ ಕಾಮೆಂಟ್ರಿಯಲ್ಲಿ ಕೇಳಿದಾಗ, ಯಾರಾದ್ರೆ ನನ್ನ ಬಗ್ಗೆ ಮಾತಾಡಿದ್ರು ಅವರಿಗೆ ನಾನು ಈ ಉತ್ತರ ಕೊಡ್ತಾ ಇದ್ದೀನಿ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಕೊಹ್ಲಿ ಅವರು ಯಾರಾದ್ರೂ ಮಾತಾಡಿದ್ರು ಅವ್ರ ಬಗ್ಗೆ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ. ಇನ್ನು ಕೊಹ್ಲಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕೊಹ್ಲಿ ಮತ್ತೆ ನಿನ್ನ ಇನ್ನಿಂಗ್ಸ್ ಅಲ್ಲಿ ಯಾವ ರೀತಿಯಾದ ಆಟ ಆಡಿರಂತ ಕಮೆಂಟ್ ಮಾಡಿ. ಮತ್ತೆ ವಿರಾಟ್ ಕೊಹ್ಲಿ ಅವರು ವರ್ಲ್ಡ್ ಕಪ್ ಗೆ ಸೆಲೆಕ್ಟ್ ಮಾಡೋದ್ರಲ್ಲಿ ಸೆಲೆಕ್ಟರ್ಸ್ ಒಂದ್ ವೇಳೆ ತಪ್ಪು ಮಾಡಿದ್ರಂತೂ ಒಂದು ದೊಡ್ಡ ಎಫೆಕ್ಟ್ ಅಂತ ಹೇಳ್ಬೋದು. ಏನಂದ್ರೆ ಈಗ ಪ್ರತಿಯೊಬ್ಬ ಆಟಗಾರನು ಒಬ್ಬ ಎಕ್ಸ್ಪೀರಿಯನ್ಸ್ ಅಂತ ಏನಂತಿರುತ್ತೆ, ಒಂದು ಟೀಮ್ ಅಲ್ಲಿ ಸೀನಿಯರ್ ಪ್ಲೇಯರ್ ಇರಲೇಬೇಕು. ಈಗ ಎಕ್ಸಾಂಪಲ್ ರೋಹಿತ್ ಶರ್ಮಾ ತಗೊಳ್ಳಿ, ಸೂರ್ಯಕುಮಾರ್ ತಗೊಳ್ಳಿ, ಇನ್ನು ಸೆಲೆಕ್ಟ್ ಆಗಾರ ಯಾರ್ಯಾರೆಲ್ಲ ಇದಾರೆ ಎಲ್ಲರನ್ನು ತಗೊಳ್ಳಿ. ಎಲ್ಲರೂ ಯಾವ ರೀತಿ ಆಡ್ತಾ ಇದಾರೆ? ಎಲ್ಲರೂ 200 ಸ್ಟ್ರೈಕ್ ಅಲ್ಲಿ ಆಡ್ತಾ ಇದಾರೆ ಬ್ಯಾಟಿಂಗು? ಇಲ್ಲ ತಾನೆ, ಅವರವರ ಆಟಕ್ಕೆ ತಕ್ಕಂತೆ ಅವರವ್ರು ಆಡ್ತಾ ಇದಾರೆ. ಆದ ಕಾರಣ ಇಲ್ಲಿ ಆಲೋಚನೆ ಮಾಡಿರೋ ಬಗ್ಗೆ ವಿಷಯ ಏನಂದ್ರೆ, ಖಂಡಿತವಾಗ್ಲೂ ಕೊಹ್ಲಿ ಅಂತ ರನ್ ಮಿಷನ್ ಅಂತ ಕರೆಯಲ್ಪಡೋ ಕೊಹ್ಲಿ ಅವರು T20 ವರ್ಲ್ಡ್ ಕಪ್ ಅಲ್ಲಿ ಇರಲೇಬೇಕು, ಆಡ್ಲೇಬೇಕು ಕೆಲವರ ಅಭಿಪ್ರಾಯ. ಈ ರೀತಿ ಒಬ್ಬ ಸ್ಟಾರ್ ಆಟಗಾರಿಗೆ, ಒಬ್ಬ ಹಿರಿಯ ಆಟಗಾರ ಈ ರೀತಿಯಾದ ಬಂದಾಗ ಖಂಡಿತವಾಗ್ಲೂ ಅವರು ರಿಯಾಕ್ಟ್ ಮಾಡಬೇಕಾಗುತ್ತೆ. ಅದೇ ಸಮಯದಲ್ಲಿ ಅದೇ ಟೈಮ್ ಅಲ್ಲಿ ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿ ಸ್ಟ್ರೈಕ್ ರೇಟ್ ಕೂಡ ಒಂದು ಒಳ್ಳೆ ತುಂಬಾ ಫಾಸ್ಟ್ ಆಗಿ ತಗೊಂಡೋಗಿ ಸ್ಪಿನ್ ಗಾಡಿ ಎಲ್ಲರಿಗೂ ಯಾವ್ಯಾವ ಪ್ರಶ್ನೆಗಳೆಲ್ಲ ಇದ್ದು ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಕೊಹ್ಲಿ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರನ್ನ ಹೊಸ ನೋಡಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ